ಗೈಸ್, ಈ ನೂಡಲ್ಸಿಂದ ಇವತ್ತು ಒಂದು ವಿಚಿತ್ರ ಎಕ್ಸ್ಪೆರಿಮೆಂಟ್ ಮಾಡೋಣ. ಈ ನೂಡಲ್ಸ್ನ ನಾನು ನೀರಲ್ಲಿ ಬೇಯಿಸ್ತೀನಿ ಅನ್ಕೊಂಡ್ರ ಅಲ್ಲ. ಇವತ್ತು ನಾನು ಇದನ್ನ ಪೆಪ್ಸಿಯಲ್ಲಿ ಬೇಯಿಸ್ತೀನಿ. ನೋಡೋಣ ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ. ಸಿಹಿ ಇರುತ್ತಾ, ಕಹಿ ಇರುತ್ತಾ, ಅಥವಾ ತಿನ್ನೋಕೆ ಆಗಲ್ವಾ? ಈ ಎಕ್ಸ್ಪೆರಿಮೆಂಟ್ ಕ್ರೇಜಿ ಆಗಿರುತ್ತೆ. ನೀವು ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಿ. ಈ ಮ್ಯಾಗಿ ಜೊತೆ ಮಿಕ್ಸ್ ಮಾಡೋಕ್ಕೆ ಪೆಪ್ಸಿ ರೆಡಿ ಇದೆ. ನಾನೀಗ ಈ ಪಾತ್ರೆಗೆ ಫಸ್ಟು ಪೆಪ್ಸಿನ ಹಾಕಂತೀನಿ. ಈಗಲೇ ಇಷ್ಟೊಂದು ಗುಳ್ಳೆ ಬರ್ತಿದೆ, ಇನ್ನು ಈ ಕುಕ್ ಆಗಬೇಕಾದ್ರೆ ಇನ್ನೆಷ್ಟು ಗುಳ್ಳೆ ಬರುತ್ತೋ ಗೊತ್ತಿಲ್ಲ. ನೀವಂತೂ ಮನೆಯಲ್ಲಿ ಇದನ್ನ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಗೊತ್ತಿಲ್ಲ ಅದು ಇನ್ನೇನೇನಾಗುತ್ತೋ ಅಂತ. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಬನ್ನಿ ಈಗ ಇದನ್ನು ತಗೊಂಡು ಕುಕ್ಕಿಂಗ್ ಏರಿಯಾಗೆ ಹೋಗೋಣ, ಅಲ್ಲಿ ಕುಕ್ ಮಾಡೋಣ. ಗೈಸ್, ಈಗ ಮ್ಯಾಗಿ ರೆಡಿ ಆಗಿದೆ. ಆದರೆ ಇದು ನೋಡ್ರಿ, ಈ ನೂಡಲ್ಸ್ ಅಂತೂ ಪೂರಾ ಕರಿ ಕಪ್ಟ ಆಗ್ಬಿಟ್ಟಿದೆ. ಇದು ನಿಜವಾಗ್ಲೂ ತಿನ್ಬೇಕಾ? ಈಗ ನನಗೆ ಅನ್ನಿಸ್ತಾ ಇದೆ, ಇದು ನಿಜವಾಗ್ಲೂ ತಿನ್ಬೇಕಾ ಬೇಡವಾ ಅಂತ. ನೋಡೋಣ, ಟೇಸ್ಟ್ ಮಾಡೋಣ. ಒಂದು ಸ್ವಲ್ಪ ತಿಂತೀನಿ. ಅಯ್ಯೋ, ಬರ್ತಾ ಇಲ್ವಲ್ಲ. ಇಷ್ಟೇ ಸಾಕು.
ಗೈಸ್ ಟೇಸ್ಟ್ ಮಾತ್ರ ಖರಾಬಾಗಿದೆ. ಒಂದು ಕಡೆ ಆ ಕೋಕಿಂದು ಸ್ವೀಟ್ ಟೇಸ್ಟು, ಇನ್ನೊಂದು ಕಡೆ ಈ 1 2 3ದು ಮಸಾಲ ಟೇಸ್ಟು, ಎರಡು ಮಿಕ್ಸ್ ಆಗಿ ಹೆವಿ ಖರಾಬಾಗಿದೆ. ಇದಂತೂ ಗ್ಯಾರಂಟಿ ತಿನ್ನೋಕ್ಕಾಗಲ್ಲ. ನೀವು ಕೂಡ ಟ್ರೈ ಮಾಡಬೇಡ್ರಿ, ಚೂರು ಚೂರು ಚೆನ್ನಾಗಿಲ್ಲ. ಗೈಸ್ ಈ ಥರ ಈ 1 2 3 ನೂಡಲ್ಸ್ನ ನೀವು ಕೋಕಲ್ಲಿ ಕುಕ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಈ ಕೋಕಲ್ಲಿ ಶುಗರ್ ಇರುತ್ತೆ, ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ಮತ್ತು ಆ ಕಲರ್ ಇದೆಯಲ್ಲ ಬ್ಲ್ಯಾಕು, ಫುಡ್ ಕಲರ್ ಮತ್ತು ಫ್ಲೇವರ್ನ ಆ್ಯಡ್ ಮಾಡಿರ್ತಾರೆ. ಈ ಪೆಪ್ಸಿನ ಬಾಯ್ಲ್ ಮಾಡಬೇಕಾದ್ರೆ ನೀವೇನು ನೋಡಿದ್ರಲ್ಲ ಬಬಲ್ಸು, ಅದೇನಕ್ಕೆ ಅಂದರೆ ಅದು ಕಾರ್ಬೋನೇಟೆಡ್ ಡ್ರಿಂಕು. ಸೊ ನಾವು ಯಾವಾಗ ಬಾಯ್ಲ್ ಮಾಡ್ತೀವಲ್ಲ, ಸೊ ಆ ಗ್ಯಾಸ್ ಎಲ್ಲ ಹೊರಗೆ ಬರುತ್ತೆ. ಗೈಸ್ ಇದೇನು ಪೆಪ್ಸಿ ಕಲರ್ ಆಗಿರ್ತಾರಲ್ಲ ಬ್ಲ್ಯಾಕು, ಅದೇನಾಗುತ್ತೆ ಅಂದರೆ ಬಾಯ್ಲ್ ಆಗ್ತಾ ಆಗ್ತಾ ಈ ನೂಡಲ್ಸ್ ಜೊತೆ ಮಿಕ್ಸ್ ಆಗುತ್ತೆ. ಗೈಸ್ ನಾನೇನು ಇದು ತಿನ್ನಲ್ಲ, ಟೇಸ್ಟ್ ಮಾತ್ರ ಅದೊಂಥರ ವಿಯರ್ಡ್, ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಇತ್ಲಾಗೆ ಸ್ವೀಟು ಅಲ್ಲ, ಹುಳಿನೂ ಅಲ್ಲ, ಎಲ್ಲ ಮಿಕ್ಸ್ ಆಗಿ ಬರ್ತಿದೆ ಟೇಸ್ಟು. ಗೈಸ್ ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ವಿಡಿಯೋಗೊಂದು ಲೈಕ್ ಮಾಡಿರಿ, ತುಂಬ ಖುಷಿ ಆಗುತ್ತೆ. ಇನ್ನೂ ಇಂಥದ್ದೇ ಹೊಸ ಹೊಸ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಫ್ರಮ್ ಡಿಟಾಕ್ಸ್.